ಗೌಡ್ರೆ ನೀವು ಇಲ್ಲಿದ್ರಾ? ನಾವೆಲ್ಲ ಕಡೆ ಬಿಡ್ಕೊಂಡ್ಬಿಟ್ವಿ. ಹ್ಞೂ ಗೌಡ್ರೆ, ಬಾಗ್ಲು ಸಂಧಿ ಕಿಟಕಿ ಸಂದಿಲೆಲ್ಲ ಹುಡುಕ್ತೋ, ನೀವು ಸಿಗ್ಲೇ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು ನೋಡಿ. ಅಯ್ಯವ ಸುಮ್ಕಿಲ್ಲ ಗೌಡ್ರೆ, ಈ ದಿವಸ ಕಾಣ್ತಾನೆ ಇರಲಿಲ್ಲ. ಈಗ ನೋಡಿದ್ರೆ ಏನೋ ಟೆನ್ಷನ್ ಇದ್ರು ಅಂತ ಅನಿಸ್ತೈತೆ. ಏನು ವಿಷಯ? ಏನು ಮಾತಾಡ್ತಲ್ಲ, ಅದೇನು ಕೇಳ ಗೌಡ್ರೆ. ಇಲ್ಲ, ಏನಂದ್ರೆ? ಇದೇನು ಗೌಡ್ರೆ, ಅಷ್ಟೊತ್ತಿಂದ ಚಮಚ ಹಿಡಿದು ಏನು ಕೇಳಿಸ್ಲೇ ಇಲ್ವೇ? ಯಾವ ಗೇಂದಲ್ಲಿದ್ದೀರಿ? ಇಲ್ಲ ಕಲ, ನಾನು ಬೇರೆ ಏನೋ ಯೋಚನೆಯಲ್ಲಿದ್ದೆ. ಅದೇ ಏನು ಯೋಚನೆಯಲ್ಲಿದ್ದೀರಾ? ನಮ್ಮ ಹತ್ರ ಹೇಳ್ಕೊಳ್ಳಿ ಗೌಡ್ರೆ. ಏನು ಅಂತ ಹೇಳಿದ್ಲ, ಒಂಥರ ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ. ಮೇಡಮ್ ಅವ್ರ ಮನೇಲೂ ಇಲ್ಲೂ ಬರೀ ಕಣ್ಣೀರಲ್ಲಿ ಕೈ ತೊಳೆಯೋದೇ ಆಗೋಗಿದೆ ಕಲ. ಗೌಡ್ರೆ, ಅದೇನು ಒಗ್ಬೊಗಟಾಗಿ ಹೇಳ್ತಾ ಇದ್ದೀರಿ? ನೀವು ನೋಡಿದ್ರೆ ಇಷ್ಟೊಂದು ಸಕ್ಕಿದ್ರಿ, ಮಕ್ಕ ಎಲ್ಲ ಬಾಡ ಹೋಗೋದೆ. ಅದೇನು ಅಂತ ಹೇಳಿ ನಮ್ಗೇನು ಅರ್ಥನೇ ಆಯ್ತಲ್ಲ. ಏನು ಸುಮ್ಕಿಲ್ಲ, ನಾನು ಮಾತಾಡ್ತೀನಿ. ಸರಿ ಮಾತಾಡಪ್ಪ, ಆಯ್ತು. ನೀವು ನೋಡ್ರೆ, ನೀವು ಅದಕ್ಕೆ ಚೆನ್ನಾಗೇ ಇದ್ದೀರಾ. ಈ ದಿವಸ ನೀವು ಅದಕ್ಕೆನ ಪ್ರೀತಿ ಮಾಡ್ತಿದ್ರಿ, ಅದಕ್ಕೆ ಈಗ ನಿಮ್ಮನ್ನು ಪ್ರೀತಿ ಮಾಡ್ತವ್ರೆ ಅನ್ಮ್ಯಾಕೆ ನಿಮಗೆ ಅಂಥದ್ದು ಏನು ಬೇಜಾರು? ಹೇಳಿ ಗೌಡ್ರೆ, ಏನು ವಿಷಯ? ಏನು ಅಂತ ಹೇಳಿದ್ಲ, ಮೇಡಮ್ ಅವರಣ್ಣ ಜೈಲಲ್ಲಿ ಅವ್ರೆ. ಏನು ಗೌಡ್ರೆ ಹಿಂಗೆ ಹೇಳ್ಬಿಟ್ರಿ? ಯಾವಣ್ಣ ಗೌಡ್ರೆ? ಹೋಗಲ್ಲ, ಮೇಡಮ್ ಅವ್ರಿಗೆ ಒಬ್ರು ಅಣ್ಣ ಅವರೇ. ಅವ್ರಿಗೆ ಮಾತು ಬರೋಕ್ಕಿಲ್ಲ, ಕಿವಿನೂ ಕೇಳೋಕ್ಕಿಲ್ಲ. ಅವ್ರ ಹೆಸರು ವೆಂಕಿ ಅಂತ. ಮೇಡಮ್ ಅವ್ರಿಗೆ ಅವರು ಸ್ವಂತ ಅಣ್ಣ ಅಲ್ಲದೆ ಹೋದ್ರೂ ಅದಕ್ಕೂ ಮೀರಿದ ಬಾಂಧವ್ಯ ಅವ್ರ ಮಧ್ಯೆ ಇತ್ತು. ಮೇಡಮ್ ಅವ್ರಿಗೂ ಅವ್ರ ಅಣ್ಣ ಅಂದರೆ ಬೋಪ್ ಇರುತ್ತೆ. ಅಂತ ಅಣ್ಣ ಈಗ ಜೈಲಲ್ಲಿ ಅವ್ರೆ ಅಂದರೆ ಮೇಡಮ್ ಅವ್ರಿಗೆ ಎಷ್ಟು ಹೋಗೋಕ್ಕಿಲ್ಲ, ನೀನು ಹೇಳು. ಅಲ್ಲ ಗೌಡ್ರೆ, ಆ ವೆಂಕಿ ಅಣ್ಣ ಯಾಕೆ ಜೈಲಲ್ಲಿದ್ದರು? ಅದು ಏನೋ ಒಂದು ಇಸಕ್ಕೆ ಬಿಡ್ರಲ್ಲ. ಅದೇನೇ ಇರಲಿ ಗೌಡ್ರೆ, ಕೇಸ್ಗೆ ಲಾಯರ್ ಇಟ್ಟು ಗೆಲ್ಲಂಗೆ ಮಾಡಬೇಕು. ಅದು ಬಿಟ್ಟು ನಿಮ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಬಿಟ್ರೆ? ಅಲ್ಲ ಗೌಡ್ರೆ, ನಂಗೇನು ಅರ್ಥ ಆಯ್ತಲ್ಲ. ಅಲ್ಲ, ವೆಂಕಿ ಅಣ್ಣ ಜೈಲ್ಗೆ ಹೋದ್ರೆ ಅದಕ್ಕೆ ಮನೇಲಿ ಏನೋ ನೆಮ್ಮದಿಲ್ಲ ಅನ್ನೋದೇನೋ ಸರಿ. ಹಂಗಂತ ನಿಮ್ಮ ಮನೇಲಿರೋ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋತಾ ಇದ್ದೀರಿ? ಅದೇ ನನಗೇನು ಅರ್ಥನೇ ಆಯ್ತಲ್ಲ, ಕೇಳಲ್ಲೋ. ಹೌದು ಗೌಡ್ರೆ, ಕೇಸ್ನ ಹೆಂಗಾರು ಮಾಡಿ ಗೆಲ್ಲಬೇಕು. ಅದು ಬಿಟ್ಟು ನೀವು ಹಿಂಗೆ ನೆಮ್ಮದಿ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಅಲ್ಲ, ನೀವು ಇಂಥ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರೋ ಅಲ್ಲ. ನೀವು ಯಾಕೆ ಈ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ದೀರ ಅಂತ ಗೊತ್ತಾಯ್ತಿಲ್ಲ. ಲೇ, ತಲೆ ಕೆಡಿಸ್ಕೊಳ್ಳೋ ವಿಷಯನಕ್ಕಲ್ಲ, ನಿಮ್ಗೇನು ಹೇಳಿದ್ರು ಅರ್ಥ ಆಗೋದಿಲ್ಲ. ಸುಮ್ಮನೆ ಹೋಗ್ರಿ. ಇದೇನಾ ಹಿಂಗೆ ಹೇಳ್ಬಿಟ್ಟು ಹೊಂಟ ಊಟ್ರಲ್ಲ ಇವರು? ಲೇ ಪೌಡ್ರು, ಅಂಥದ್ದು ಏನು ವಿಷಯ ಅಲ್ಲ ಗೌಡ್ರು ಅಂತ ತಲೆ ಕೆಡ್ಸ್ಕೊಂಡವ್ರೆ? ಇಲ್ಲ, ನಂಗೇನಿಲ್ಲ ಗೊತ್ತು, ನಾನು ನಿಮ್ಮ ಜೊತೆ ಅಲ್ವೇ ಬಂದದ್ದು. ಜಯಂತ್ ಅವರು ನಿನ್ನ ತುಂಬ ಕೇಳಿದ್ರು. ಅವ್ರ ಹೆಂಡತಿ ಹೆಸರಲ್ಲೇ ಈ ಪ್ರಾಜೆಕ್ಟ್ ಮಾಡ್ತಿರೋದು. ಇದರಿಂದ 100 ಜನಕ್ಕೆ ಕೆಲಸ ಸಿಗುತ್ತೆ. ಇದರಿಂದನೇ ಗೊತ್ತಾಗುತ್ತೆ ಅವರು ಅವ್ರ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಆ ಹುಡುಗಿಗೆ ಇವ್ರ ಜೊತೆ ಮಾಡೋ ಯೋಗ ಇಲ್ಲ ಅಷ್ಟೇ. ಇನ್ಮೇಲೆ ಪ್ರಾಜೆಕ್ಟ್ಗೋಸ್ಕರ ಜಯಂತ್ ಅವರು ದಿನ ಬರ್ತಾರೆ. 4-5 ದಿವಸ ಅಥವಾ 1 ವಾರಗಟ್ಟಲೆ ಇಲ್ಲೇ ಉಳ್ಕೊಂಡ್ರು ಆಶ್ಚರ್ಯ ಏನಿಲ್ಲ ಅಲ್ವೇನೆ? ಚಿನ್ನುಮರಿ, ಯಾಕೆ ಚಂದನ್ ಅವರೇ ಇಷ್ಟೊಂದು ಗಾಬರಿ ಆಗೋದ್ರಿ? ಅಲ್ಲ ಚಿನ್ನುಮರಿ, ಅಯ್ಯೋ ಅದಾ ಜಯಂತ್ ಸರ್ ನಮ್ಮ ಮನೆಗೆ ಬರ್ತಾರಲ್ಲ, ಅವರು ಅವ್ರ ಹೆಂಡತಿ ಹತ್ರ ಮಾತಾಡುವಾಗ ಚಿನ್ನುಮರಿ ಚಿನ್ನುಮರಿ ಅಂತ ಕರಿತಿರ್ತಾರೆ. ಹಾಗೆ ನಿಮ್ಮನ್ನು ನೋಡಿದಾಗ ಆ ರೀತಿ ಕರಿಬೇಕನ್ನಿಸ್ತು, ಅದಕ್ಕೆ ಕರೆದೆ. ಆದರೂ ನೀವು ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ದೀರಾ? ಏನಿಲ್ಲ,
ನಾನೇನೋ ಯೋಚನೆ ಮಾಡ್ತಾ ನಿಂತಿದ್ದೆ ಅಲ್ವಾ, ನೀವು ಸಡನ್ನಾಗಿ ಬಂದುಬಿಟ್ರಿ, ಗಾಬರಿ ಆಯಿತು. ನನ್ನ ವಿಷಯ ಬಿಡಿ, ನೀವು ಎಲ್ಲೆಲ್ಲಿ ಹೋಗಿದ್ರಿ? ಅಯ್ಯೋ ಅದೆಲ್ಲ ಹೇಳೋಕ್ಕಿಂತ ಮುಂಚೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದ ಧೈರ್ಯದಿಂದಾನೆ ನನ್ನ ಮನಸ್ಸಲ್ಲಿ ಏನೇನಿತ್ತು ಅದನ್ನೆಲ್ಲ ವಿಶ್ವನ ಹತ್ರ ಹೇಳ್ಕೊಬಿಟ್ಟೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಇರಲಿ. ನೀವು ಹೇಳಿದ್ದಕ್ಕೆ ಅವ್ರು ಏನಂತ ರಿಯಾಕ್ಟ್ ಮಾಡಿದ್ರು? ಅವ್ರ ಮನಸ್ಸಿನಲ್ಲಿ ಇದ್ದಿದ್ದೆಲ್ಲ ಹೇಳ್ಕೊಂಡ್ರಾ? ಅಯ್ಯೋ ಇಲ್ಲ ಚಂದನ ಅವರೇ, ನಿನ್ನ ಮೇಲೆ ನನಗೆ ಆ ರೀತಿ ಯಾವುದೇ ಭಾವನೆಗಳಿಲ್ಲ. ಅವಳು ಇನ್ನೂ ನನ್ನ ಮನಸ್ಸಲ್ಲೇ ಇದ್ದಾಳೆ, ಅವಳನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ದ. ಅದಕ್ಕೆ ನೀವೇನು ಹೇಳಿದ್ರಿ? ಅದಕ್ಕೆ ನಾನು ನನ್ನ ಮನಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಇವತ್ತು ಅವಳನ್ನ ಮರೆಯೋದಕ್ಕಾಗದೇ ಇದ್ದರೂ ಮುಂದೊಂದು ದಿವಸ ಅವಳನ್ನು ಮರೆತು ನನ್ನ ಮೇಲೆ ಖಂಡಿತವಾಗ್ಲೂ ನಿಂಗೆ ಪ್ರೀತಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಹೇಳಿ ಬಂದೆ. ಒಳ್ಳೆಯದಾಯಿತು, ಸರಿಯಾಗೇ ಹೇಳಿದ್ದೀರಾ. ಹಾಗಂತ ಇಲ್ಲಿಗೆ ಬಿಡಬಾರ್ದು, ನಿಮ್ಮ ಪ್ರಯತ್ನ ಮುಂದುವರಿಸ್ಬೇಕು. ಮುಂದಿನ ಸತಿ ಅವ್ರು ಸಿಕ್ಕಾಗ ನೋಡು, ಎಷ್ಟು ದಿವಸ ಅಂತ ಅವಳನ್ನ ನಿನ್ನ ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀಯ, ಬಿಟ್ಟು ಹೋಗಿರೋಳಿಗೋಸ್ಕರ ಇನ್ನೂ ಎಷ್ಟು ದಿವಸ ಅಂತ ಕಾಯ್ತೀಯ. ಆದರೆ ನಾನು ನಿನ್ನ ಪ್ರೀತಿಗೋಸ್ಕರ ಹಂಬಲಿಸ್ತಾನೇ ಇದ್ದೀನಿ. ಇವತ್ತು ಹೇಳಿದ ಮಾತು ಇನ್ನು ಸ್ವಲ್ಪ ಹೊತ್ತಲ್ಲಿ ಮರ್ತೋಗ್ಬಿಡ್ಬೋದು, ಆದರೆ ನನ್ನ ಪ್ರೀತಿ ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮುದುಕಿ ಆದರೂ ನೀನು ಮುದುಕ ಆದ್ರೂ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೀನೇ ಮದುವೆ ಆಗಬೇಕು, ಕೊನೆಗಳಿಗೆಲ್ಲಾದರೂ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ನಂಗೆ ಮಾತು ಕೊಡು ಅಂತ ಮಾತು ತೊಗೊಂಡ್ಬಿಡಿ. ಒಳ್ಳೆ ಐಡಿಯಾ ಕೊಟ್ಟಿದ್ರೆ ಚಂದನ ಅವರೇ. ಅವ್ನು ಮಾತು ಕೊಟ್ಟರೆ ಅದನ್ನು ನಡೆಸ್ಕೊಡ್ಲೇಬೇಕು, ಹಾಗೆ ಮಾಡೇ ಮಾಡ್ತೀನಿ. ಚಂದನ ಅವರೇ, ಆದರೆ ನೀವು ಅವನನ್ನು ಇದುವರೆಗೂ ಮೀಟೇ ಮಾಡಿಲ್ಲ. ಒಂದೇ ಮನೇಲಿದ್ದು ಇದುವರೆಗೂ ಮೀಟ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಅಂದರೆ ನನಗೆ ಹೊಸಬ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಇವತ್ತು ನಿಮ್ಮ ಮುಜುಗರನ ದೂರ ಇಟ್ಟು ಬಂದು ಮೀಟ್ ಮಾಡಬೇಕಷ್ಟೆ. ಒಂದು ಕೆಲಸ ಮಾಡಿ, ಲಾನಲ್ಲಿ ವೇಟ್ ಮಾಡ್ತೀರಿ, ನಾನು ಹೋಗಿ ಅವನ್ನ ಕರ್ಕೊಂಡು ಬಂದುಬಿಡ್ತೀನಿ. ಓಕೆನಾ? ಚಂದನ. ಹಾಂ ಅಮ್ಮ, ಬಂದೆ. ಅದಕ್ಕೆ ವೆಂಕಿ ಸರ್, ಎರಡು ನಿಮಿಷ ಅವ್ರ ಹತ್ರ ಮಾತಾಡ್ತೀನಿ, ಅವಕಾಶ ಮಾಡಿಕೊಡಿ ಸರ್. ನೋಡಮ್ಮ, ಈಗೇನು ಮಾತಾಡೋ ಹಾಗಿಲ್ಲ. ಅವನು ಆರೋಪಿ. ಏನಿದ್ರು ಮಾತಾಡೋದಿದ್ರೆ ಕೋರ್ಟ್ ಮುಗಿದ ಮೇಲೆ ಮಾತಾಡಿ. ಸರ್ ವೆಂಕಿ. ಅಣ್ಣ ಧೈರ್ಯವಾಗಿರು, ಭಯ ಪಟ್ಕೋಬೇಡ. ಲಾಯರ್ ಎಲ್ಲ ಮಾತಾಡ್ತಾರೆ. ಹಾಂ, ನೀನು ನಿರಪರಾಧಿ ಅಂತ ಸಾಬೀತು ಮಾಡ್ತಾರೆ. Case number 2025, Venki alias Venkatesh. ನಮ್ಮ ಲಾಯರ್ ಎಲ್ಲ ಕೈಯಲ್ಲೂ ಕಾಣಿಸ್ತಾನೆ ಇಲ್ಲ. ಅದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಕೇಸ್ ಶುರು ಆಗೋಕ್ಕೂ ಮುಂಚೆನೇ ಬಂದ್ಬಿಡ್ತೀನಿ ಅಂತ ಹೇಳಿದ್ರು, ಆದರೆ ಇನ್ನೂ ಬಂದಿಲ್ಲ. Yes, proceed. ಏನ್ರಿ, ನೀವೊಬ್ಬರೇ ಇದ್ದೀರಾ? ನಿಮ್ಮ ಕಡೆ ಲಾಯರ್ ಬಂದಿಲ್ವಾ? ಅವ್ರ ಲಾಯರ್ ಇನ್ನೂ ಬಂದಿಲ್ಲ ಇವ್ರನ್ನ. ಅವ್ರ ಹಿಂದೆ ನೀವು ಒಬ್ಬರೇ ಹೇಗ್ರಿ ವಾದ ಮಾಡ್ತೀರಿ? ಅವ್ರು ಬರ್ತಾರೆ ಏನೋ ಕೇಳಿ ತಿಳ್ಕೊಳ್ರಿ. ಇವರಾನ ನಮ್ಮ ಲಾಯರ್ ಆರೋಗ್ಯದಲ್ಲಿ ಏರ್ಪೇರ್ ಆಗೋದ ಕಾರಣ ಬರೋದು 10 ನಿಮಿಷ ತಡವಾಗ್ತದೆ. ಈ ಥರ ಆದಾಗ ಅರಿಯಾಗಿ ಇನ್ಫಾರ್ಮ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವೇನ್ರಿ? ಇವರಾನ ಅವ್ರ ಲಾಯರ್ ಬರೋದು ಇನ್ನೂ ತಡ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿವರೆಗೂ ನಾನೇ ವಾದನ ಮಾಡಿಸ್ಬೋದಾ? ನೀವು ಅಪ್ನೆ ಕೊಟ್ರೆ
ನಿಮ್ಮ ಹೆಸರೇನು? ನಿಮ್ಮ ಹೆಸರು, ನಿಮ್ಮ ಹೆಸರೇನು? ಏನ್ರಿ ಇದು? ಇವನಿಗೆ ಮಾತಾಡೋದಕ್ಕೂ ಬರೋಲ್ಲ, ಕಿವಿನೂ ಕೇಳಿಸಲ್ಲ ಅಂತ ಹೇಳ್ತಾನೆ. ಎಂಥ ಕೇಸರಿ ಇದು? ನೋಡಿ, ನ್ಯಾಯಾಲಯಕ್ಕೆ ಬೇಕಾಗಿರೋದು ಸರಿಯಾದ ಸಾಕ್ಷಿ. ಅದಿದ್ರೆ ಮುಂದುವರಿಸಿ, ಇಲ್ಲ ಅಂದ್ರೆ ನಾನು ಮುಂದಿನ ಕೇಸ್ಗೆ ಹೋಗ್ತೀನಿ. ಸಿದ್ದು ಅವರೇ, ಇಲ್ಲಿ ಅಣ್ಣ ಹೇಳ್ತಿರೋದು ಯಾರಿಗೂ ಅರ್ಥ ಆಗ್ತಿಲ್ಲ, ಅವ್ರು ಹೇಳ್ತಿರೋದು ಅಣ್ಣನಿಗೂ ಅರ್ಥ ಆಗ್ತಿಲ್ಲ. ನಾವು ಎದ್ದೇನು ಮಾತಾಡೋಕ್ಕಾಗಲ್ಲ. ಲಾಯರ್ಗೆ ಇನ್ನೊಂದು ಸಲ ಫೋನ್ ಮಾಡಿ ಕೇಳಿ ಅವ್ರು ಎಲ್ಲಿದ್ದಾರೆ ಅಂತ. ನೋಡಿ, ನೀವು ಈ ಥರ ಪ್ರಶ್ನೆ ಕೇಳ್ತಿರೋದು ಅವ್ನಿಗೆ ಅರ್ಥ ಆಗ್ತಿಲ್ಲ. ಅವನೇನು ಹೇಳ್ತಿದ್ದಾನೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಈ ಥರ ಮಾತು ಬರದೇ ಇರೋರನ್ನ, ಕಿವಿ ಕೇಳದೇ ಇರೋರನ್ನ ಕರ್ಕೊಂಬಂದು ಕೋರ್ಟ್ಗೇನು ದಾರಿ ತಪ್ಪಿಸ್ಬೇಕು ಅಂತಿದ್ದೀರಾ? ಹಾಗಲ್ಲ ಇವರ. ಹಾಗೂ ಅಲ್ಲ, ಹೀಗೂ ಅಲ್ಲ. ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಅವ್ನಿಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಅಂದಮೇಲೆ ಅವನ ಅಪರಾಧಿ ಅಂತ ಹೇಗ್ರಿ ನೀವು ಪ್ರೂವ್ ಮಾಡ್ತೀರಾ? ನೋ, ಇದ್ಯಾಕೋ ನಂಗೆ ಸರಿ ಕಾಣ್ತಿಲ್ಲ. ನೋಡಿ, ಅವನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಬ್ಬರು ಎಕ್ಸ್ಪರ್ಟ್ ಬೇಕು. ಅದಕ್ಕೆ ಸರ್ಕಾರದ ಕಡೆಯಿಂದ ಒಬ್ಬರು ಸರ್ಟಿಫೈಡ್ ಟ್ರಾನ್ಸ್ಲೇಟರ್ನ ನೇಮಕ ಮಾಡಿ, ಇಲ್ಲ ಅಂದರೆ ಅವ್ರ ಕಡೆ ಲಾಯರ್ನ ಬರೋದಕ್ಕೆ ಹೇಳಿ. ಅದಕ್ಕಾಗಿ ಈ ಕೇಸನ್ನು ಮಧ್ಯಾಹ್ನಕ್ಕೆ ಮುಂದೂಡ್ತಾ ಇದ್ದೀನಿ. ಮಧ್ಯಾಹ್ನದ ಮೇಲೆ ಈ ಕೇಸಿನ ವಿಚಾರಣೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ರಾನ. ಸರ್ ಇವ್ರು ಏನ್ ಹೇಳ್ತಾವ್ರೆ ಅಂತ ನನಗೆ ಅರ್ಥ ಆಯ್ತದೆ. ನಾನ್ ಬೇಕಾದ್ರೆ ಜಡ್ಜ್ ಸಾಹೇಬ್ರಿಗೆ ಹೇಳ್ತೀನಿ. ನೋಡಮ್ಮ, ಆರೋಪಿಗಳ ಕಡೆಯವರು ಏನಾದ್ರು ಹೇಳ್ತೀನಿ ಅಂದರೆ ಅದನ್ನ ಕೋರ್ಟು ಒಪ್ಪಲ್ಲ. ನೋಡಿದ್ರಲ್ಲ ಜಡ್ಜ್ ಏನು ಹೇಳಿದ್ರು ಅಂತ. ಅದಕ್ಕೆ ಅದರದ್ದೇ ಆದ ಎಕ್ಸ್ಪರ್ಟ್ಗಳು ಇರ್ತಾರೆ, ಅವ್ರನ್ನ ಕರೆಸ್ಬೇಕಾಗತ್ತೆ. ಇಲ್ಲಾಂದರೆ ಯಾರಾದರೂ ಇವ್ರ ಕಡೆಯವ್ರನ್ನ ಲಾಯರ್ನ ನೇಮಕ ಮಾಡಬೇಕಾಗತ್ತೆ. ಮೊದಲ ಕೆಲಸ ಮಾಡಿ. ಸರ್, ನಿಮಗೆ ಕೈ ಮುಗಿತೀನಿ, ಇವ್ರು ಏನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ. ಅದೆಲ್ಲ ಆಗಲ್ಲಮ್ಮ. ವೆಂಕಿ, ನೀನು ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಕಣೆ, ಅದಕ್ಕೆ ನಾನು ಹೋಗಿ ಅಟೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ರವಿ, ನೀನು ನನ್ನ ಜೊತೆ ಬರ್ತೀಯಾ? ಹೋಗಿ ಕೇಸ್ ಅಟೆಂಡ್ ಮಾಡ್ಕೊಂಡು ಬರೋಣ. ಹೂ ಬಂಗಾರಿ, ಹೋಗಿ ಬರೋಣ. ನೀವಿಬ್ಬರು ಹೊರಡೋದಕ್ಕಿಂತ ಮುಂಚೆ ನನ್ನ ಮಾತನ್ನ ಸ್ವಲ್ಪ ಕೇಳಿ. ಏನು ಮಾತು ನೀಲು? ನೋಡು, ನಾನು ನೀನು ಯಾವ ಮಾತನ್ನು ಕೇಳಲ್ಲ. ನಾನು ಅಲ್ಲಿಗೆ ಹೋಗದೆ ಹೋದರೆ ಒಬ್ಬ ಅಮಾಯಕನಿಗೆ ಸುಮ್ಮನೆ ಅನ್ಯಾಯವಾಗಿ ಶಿಕ್ಷೆ ಆಗೋಗುತ್ತೆ ಕಣೆ. ಏ ಸೋಪಿ, ಯಾಕೆ ಹೀಗೆ ದಡ್ಡಿ ಥರ ಆಡ್ತಾ ಇದೆಯಾ ಇತ್ತೀಚೆಗೆ? ಅಲ್ಲ, ಅವನನ್ನ ಅಮಾಯಕ ಅಂತ ಹೇಳ್ತಾ ಇದೆಯಲ್ಲ, ನೋಡು, ಅವನು ಯಾವ ಅಮಾಯಕನೂ ಅಲ್ಲ. ಅವನನ್ನ ನಂಬ್ಕೊಂಡಿರೋ ನೀನು ಅಮಾಯಕಿ. ಯಾಕೆ ಹೇಳ್ತಿದ್ಯಾ ಸೋಪಿ? ನೀನೇ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡು. ಅಲ್ಲ ಕಣೆ, ನಿಮ್ಮ ಅಣ್ಣ ಸತ್ರೆ ಆಸ್ತಿ ಎಲ್ಲ ಆ ಭಾವನಾ ಹೆಸರಿಗೆ ಹೋಗುತ್ತೆ ಅಂತಾಗಿತ್ತು, ಕರೆಕ್ಟಾ?
ಹೀಗಿದ್ಮೇಲೆ ಅವಳೇ ಯಾಕೆ ಪ್ಲ್ಯಾನ್ ಮಾಡಿ ಆ ಮಾತು ಬರದೇ ಇರೋರು ಅವ್ರ ಅಣ್ಣ ವೆಂಕಿನ ಸೇರಿಸ್ಕೊಂಡು ಇಂಥ ಒಂದು ಕೆಲಸನ ಮಾಡಿರಬಾರ್ದು. ಯೋಚನೆ ಮಾಡಿ ನೋಡು. ಇಲ್ಲ ಕಣೆ, ನನಗೆ ಯಾಕೋ ಹಾಗಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತದೆ. ಏನೇ ನೀನು, ಏನಾಗಿದೆ ನಿನ್ನ ಬುದ್ಧಿಗೆ? ನೋಡು ಸೋಪಿ, ಅಲ್ಲಿ ಆಕ್ಸಿಡೆಂಟ್ ಆದಾಗ ನೀನೇನಾದರೂ ಇದೆಯಾ? ಅಥವಾ ಆಕ್ಸಿಡೆಂಟ್ ಆದಾಗ ನೀನೇನಾದರೂ ಹೋಗಿ ನೋಡಿದ್ಯಾ? ನಿನಗೆ ಗೊತ್ತಿರೋರು ಯಾರಾದರೂ ಅಲ್ಲಿ ಏನು ನಡೀತು, ಏನಾಗಿದೆ ಅನ್ನೋದನ್ನ ನೋಡ್ಕೊಂಬಂದು ನಿನಗೆ ಹೇಳಿದ್ರಾ? ಇಲ್ಲ ತಾನೆ? ಮತ್ತೆ ಹೌದು ಹೌದು ಬಂಗಾರಿ, ನೀಲು ಅವ್ರು ಹೇಳ್ತಿರೋದು ನೋಡಿದ್ರೆ ನನಗೂ ಹಾಗೆ ಅನ್ನಿಸ್ತಿದೆ. ಸರ್ ಒಂದು 2 ನಿಮಿಷ ಮಾತಾಡ್ತೀನಿ ಸರ್. ಅದೆಲ್ಲ ಆಗಲ್ಲಮ್ಮ. ಯಾಕೆ ಸರ್ ಆಗಲ್ಲ? ಕೋರ್ಟಲ್ಲಿ ವಿಚಾರಣೆ ಹೇಗಿದ್ರೂ ಮಧ್ಯಾಹ್ನದ ಮೇಲೆ ತಾನೇ ಶುರು ಆಗೋದು. ಒಂದು 2 ನಿಮಿಷ ಮಾತಾಡಕ್ ಬಿಡಿ ಸರ್, ಪ್ಲೀಸ್. ಸರಿ, ಬೇಗ ಮಾತಾಡಿ ಮುಗಿಸಿ. ಹುಷಾರಾಗಿ ನೋಡ್ಕೊಡ್ರಿ. ಓಕೆ ಅಣ್ಣ ನೋಡು, ಧೈರ್ಯವಾಗಿರು. ನೀನು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ನಾನು ಹೋಗಿ ಲಾಯರ್ ಯಾಕೆ ಬಂದಿಲ್ಲ ಅಂತ ಕೇಳ್ಕೊಂಡ್ ಬರ್ತೀನಿ. ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸರಿಯಾಗಿ ಉತ್ತರ ಕೊಡು. ಹಾ ಹಾ ಸಿದ್ದು ಅವರೇ, ನೀವು ಒಂದು ಮಾತು ಹೇಳಿ. ವೆಂಕಣ್ಣ, ನಮ್ಮೆಲ್ಲ ಇದೀವಿ, ನೀನೇನು ಹೆದರ್ಕೋಬೇಡ. ನಾನು ನಿನಗೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ, ಸರಿಯಾ? ಅದಕ್ಕೆ ನೀವು ಅಣ್ಣನ ಹತ್ರ ಮಾತಾಡ್ತೀರಿ, ನಾನು ಹೋಗಿ ಲಾಯರ್ನ ಕರ್ಕೊಂಡು ಬರ್ತೀನಿ. ಹಾ ಸಿದ್ದು ಅವರೇ, ಬನ್ನಿ ಹೋಗೋಣ. ಹಲೋ, ಯಾರು? ಚಿನ್ನು ಮರಿ, ಅಯ್ಯೋ, ಅವ್ರಿಗೆ ನನ್ನ ಧ್ವನಿ ಗೊತ್ತಾಗೋತಾ? ಈಗ ನನ್ನ ಹುಡ್ಕೊಂಡು ಇಲ್ಲಿಗೆ ಬಂದರೆ ಏನು, ಬಂದೇ ಬರ್ತಾರೆ. ಏನಪ್ಪ ಮಾಡೋದು? ಹಲೋ, ಹಾಂ ಜಯಂತ್ ಸರ್, ಹಾಯ್, ನೀವಾ? ಹೇಳಿ. ನೆಟ್ವರ್ಕ್ ಸಿಗ್ತಿಲ್ವಾ? ಅದು ಮಾವ ಮನೇಲಿಲ್ಲ, ಅವ್ರ ಮನೆಗೆ ಬಂದ ತಕ್ಷಣ ನೀವು ಫೋನ್ ಮಾಡಿದ್ರಿ ಅಂತ ಹೇಳ. ಓಕೆ ಸರ್, ಶ್ಯೂರ್, ಥ್ಯಾಂಕ್ ಯು. ಯಾ, ಬಾಯ್. ಚಂದನ ಅವರೇ, 1 ನಿಮಿಷ ನಿಂತ್ಕೊಳ್ಳಿ. ಫೋನ್ ರಿಂಗ್ ಆಗ್ತಿದ್ರು, ನೀವು ಯಾಕೆ ರಿಸೀವ್ ಮಾಡಿ ಮಾತಾಡಲಿಲ್ಲ? ಅದು ಸರ್ನ ಕೇಳ್ಕೊಂಡು ಯಾರಾದರೂ ಫೋನ್ ಮಾಡಿರ್ತಾರೇನೋ, ನಾನು ಯಾಕೆ ಸುಮ್ಮನೆ ಫೋನ್ ಎತ್ತದು ಅಂತ ರಿಸೀವ್ ಮಾಡಲಿಲ್ಲ. ಚಂದನ ಅವರೇ, ಫೋನ್ ರಿಸೀವ್ ಮಾಡಿ ಮಾತಾಡಿದ್ರೆ ತಾನೇ ಯಾರು ಫೋನ್ ಮಾಡಿರೋದಂತ ಗೊತ್ತಾಗೋದು. ಇಲ್ಲ ಅಂದರೆ ನಾ ಬರೋಕ್ಕಿಂತ ಮುಂಚೆ ನೀವೇನಾದರೂ ಫೋನ್ ರಿಸೀವ್ ಮಾಡಿ ಜಯಂತ್ ಅವ್ರು ಫೋನ್ ಮಾಡಿದ್ರೆ ಅಂತ ಗೊತ್ತಾಗಿ ಏನಾದರೂ ಈ ಥರ ಮಾಡಿದ? ಇಲ್ಲ, ನಾನು ನಿಜವಾಗ್ಲೂ ಫೋನ್ ರಿಸೀವ್ ಮಾಡಿಲ್ಲ. ನೋಡಿ, ಮತ್ತೆ ಸುಳ್ಳು ಹೇಳ್ತಿದ್ರ ನೀವು. ಜಯಂತ್ ಅವ್ರ ವಿಚಾರ ಮಾತಾಡಿದ್ರೆ ಸಾಕು, ಹೀಗೆ ಬೈದಲ್ಲಿ ಇರ್ತೀರಲ್ಲ, ಯಾಕೆ?